ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಜೋ ಆರಿ ವರ್ಕ್ಸ್. ಇವತ್ತು ನಾವು ಸೊಂಟದ ಪಟ್ಟಿ ಹೇಗೆ ಮಾಡೋದು ಆರಿ ವರ್ಕ್ ಬೀಡ್ಸ್ ಯೂಸ್ ಮಾಡಿ ಅಂತ ನೋಡೋಣ. ಅದಕ್ಕೆ ನಾನು ಒಂದು ಗೋಲ್ಡ್ ಕಲರ್ ಫ್ಯಾಬ್ರಿಕ್ ತೊಗೊಂಡು ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡಿ ಸ್ಟೋನ್ ಮಿರರ್ ಇದೆಯಲ್ಲ ಆ ಮಿರರ್ನ ನಾನು ಅಪ್ಲೈ ಮಾಡಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ. ಅದಾದ್ರ ಮೇಲೆ ಬೀಡ್ ವರ್ಕ್ ಯೂಸ್ ಮಾಡಿದ್ದೀನಿ. ಶುಗರ್ ಬೀಡು, 4mm ಫುಲ್ ಬೀಡು ಮತ್ತು ಶುಗರ್ ಬೀಡು, ಸ್ಟೋನ್ ಚೈನ್ನ ಅಪ್ಲೈ ಮಾಡಲಿಕ್ಕೆ ಫಸ್ಟು ಗ್ಲೂ ಅಪ್ಲೈ ಮಾಡಿದ್ದೀನಿ. ಅದಾದ್ರ ಮೇಲೆ ಸ್ಟೋನ್ ಚೈನ್ ಅದ್ರ ಮೇಲೆ ಪೇಸ್ಟ್ ಮಾಡಿ ಒಣಗಾದ್ರ ಮೇಲೆ ಮತ್ತೆ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ನಾನು ಚೈನ್ ಸ್ಟಿಚ್ ಆಗ್ತಾಯಿದ್ದೀನಿ. ಅದ್ರ ಮೇಲೆ ಫುಲ್ ಸ್ಟಿಚ್ ಮಾಡ್ತಾಯಿದ್ದೀನಿ ಸೀವಿಂಗ್ ಥ್ರೆಡ್ಡಿಂದ. ಅದಾದಮೇಲೆ ಲೆಫ್ಟ್ ಆ್ಯಂಡ್ ರೈಟು ಒಂದು ಶುಗರ್ ಬಿಡಿಟ್ಟು ಸರ್ಕಲ್ ಮಾಡಾದ್ರ ಮೇಲೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಸೆಂಟರ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಫುಲ್ ಗ್ಲೂ ಅಪ್ಲೈ ಮಾಡಿಕೊಂಡು ಕುಂದನ್ ಸ್ಟೋನನ್ನು ಅಪ್ಲೈ ಮಾಡಿದ್ದೀನಿ. ಕುಂದನ್ ಸ್ಟೋನ್ ಮಲ್ಟಿ ಕಲರ್ಸಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ಯಾವ ಶೇಪಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಯೂಸ್ ಮಾಡಿದ್ದೀನಿ. ಅದು ಲೆಫ್ಟ್ ಆ್ಯಂಡ್ ರೈಟ್ ಫುಲ್ ಅಪ್ಲೈ ಮಾಡಾದ್ಮೇಲೆ ಮತ್ತೆ ಬೀಡ್ ವರ್ಕ್ ಯೂಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕೆಳಗಡೆ ವೈಟ್ ಸ್ಟೋನ್ ಪರ್ಲ್ ಬೀಡ್ ಕೊಟ್ಟು ಕಂಪ್ಲೀಟಾಗಿ ಹ್ಯಾಂಗಿಂಗ್ಸ್ ಕೊಟ್ಟು ನಾನು ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಆಗಿದೆ. ನಿಮಗೇನಾದ್ರು ಈ ಮೆಟೀರಿಯಲ್ಲು ನನಗೆ ಆ್ಯಕ್ಚುಲಿ ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದರು, ನಮಗೊಂದು ಸೊಂಟದ ಪಟ್ಟಿ ಮಾಡಿಕೊಡಿ ಅಂತ. ಅವ್ರಿಗೋಸ್ಕರ ತಯಾರು ಮಾಡಿದ್ದೀನಿ. ಫೈನಲ್ ಔಟ್ಪುಟ್ಟು ಈ ಥರ ಬಂದಿದೆ.